ಸ್ನೇಹಿತರೆ ನಮಸ್ಕಾರ. ಇವಾಗ ಎಲ್ಲ ಕಡೆ ಕೋವಿಡ್ ಬರ್ತಾ ಇದೆ. ಕೇರಳದಲ್ಲಿ ಬರ್ತಾ ಇದೆ, ಚೀನಾದಲ್ಲಿ ಬರ್ತಾ ಇದೆ, ಆಂಧ್ರ ಪ್ರದೇಶದಲ್ಲಿ ಅಷ್ಟು ಕೇಸ್ ಇದೆ. ಅದೆಲ್ಲ ಒಂಥರ ಮೀಡಿಯಾದಲ್ಲಿ ಬರ್ತಾ ಇರೋದನ್ನ ನೀವು ಕೇಳಿರ್ತೀರಾ. ಸೊ ಅದು ಅದು ನಿಜನೋ ಸುಳ್ಳು ಅಂತಕ್ಕಂಥ ಒಂದು ಪಾಯಿಂಟ್ಗೆ ಆಮೇಲೆ ಬರೋಣ. ಬಟ್ ಅದು ಅಲ್ಲಿ ಒಂದು ಮೀಡಿಯಾ ಹೈಪ್ ಇರ್ಬೋದು, ಅಥವಾ ನೆಕ್ಸ್ಟ್ ನಮ್ಮನ್ನ ಜಾಸ್ತಿ ಪ್ಯಾನಿಕ್ ಮಾಡೋದಿಕ್ಕಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಡ್ರೈವ್ ಇರ್ಬೋದು. ಇದು ಎಲ್ಲ ಒಂದು ರೀತಿ ನೋಡಿದ್ರೆ ಒಂದು ಒಂದು ನ್ಯಾಚುರಲ್ ಆಗಿ ಇರ್ತಕ್ಕಂಥ ಒಂದು ಲೈಕ್ ಲೈಫ್ ಸ್ಟೈಲ್ ಅಂದ್ರೆ ಒಂದು ಏನ್ ನಾವು ಲೈಫ್ ಮಾಡ್ತಾ ಇದೀವಿ ಅದನ್ನ ಒಂದು ಕೆಡ್ಸೋದಕ್ಕೆ ಇರ್ತಕ್ಕಂಥ ಒಂದು ಹುನ್ನಾರ ಇರ್ಬೋದು. ಅದು ಯಾಕೆ ಮಾಡ್ತಾ ಇದಾರೆ ಏನು ಅನ್ನೋದನ್ನ ನಾವು ಆಮೇಲೆ ಲೈಕ್ ಲೆಟ್ ಅಸ್ ಡಿಸ್ಕಸ್ ಅನದರ್ ಟಾಪಿಕ್ ಅದು. ಬಟ್ ಇವಾಗ ಕೋವಿಡ್ ಬರ್ದಂಗೆ ನಾವು ಹೆಂಗೆ ನಾವು ಪ್ರಿವೆಂಟ್ ಮಾಡ್ಕೊಬಹುದು, ಕೋವಿಡ್ ಹೆಂಗೆ ನಾವು ಕಂಪ್ಲೀಟ್ ಆಗಿ ಅದನ್ನ ಸ್ಟಾಪ್ ಮಾಡೋದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಕೋವಿಡ್ ಬರೋದನ್ನ ಹೆಂಗೆ ಅವಾಯ್ಡ್ ಮಾಡ್ಕೋಬಹುದು ಅಂತ ಇವಾಗ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ನ್ಯೂ ಇಯರ್ ಬರ್ತಾ ಇದೆ, 2024 ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಇಯರ್. ಅದೇ ಆ ಥರ ಎಲ್ಲ ಸುದ್ದಿಗಳು ಬರ್ತಾ ಇದೆ, ಮೀಡಿಯಾದವ್ರು ಹೈಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಹೆಂಗೆ ನಾವು ಕಂಪ್ಲೀಟ್ ಆಗಿ ಬರ್ದಂಗೆ ತಡೆ ಮಾಡ್ಬೋದು ಅಂತಕ್ಕಂಥ ಒಂದು ಸಾಲಿಡ್ ಆಗಿರ್ತಕ್ಕಂಥ ಒಂದು 8-10 ಟಿಪ್ಸ್ ಕೊಡ್ತೀನಿ. ಇದನ್ನ ನಾವು ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೋವಿಡ್ ಆಲ್ಮೋಸ್ಟ್ ಒಂದು 90-95% ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಸ್ನೇಹಿತರೆ ನಾನು ಹೇಳೋದು, ಲಾಸ್ಟ್ ಏನು ಫಸ್ಟ್ ವೇವ್ 2020 ಮಾರ್ಚ್ ಇಂದ ಫಸ್ಟ್ ವೇವ್, ಸೆಕೆಂಡ್ ವೇವ್, ಆಮೇಲೆ ಲೈಕ್ ಏಪ್ರಿಲ್ 2021 ಆಮೇಲೆ ಥರ್ಡ್ ವೇವ್, ಇದೆಲ್ಲ ಏನ್ ಬಂತಲ್ಲ, ಇದೆಲ್ಲ ಬಂದಾಗ ಯಾರ್ಯಾರಿಗೆಲ್ಲ ಕೋವಿಡ್ ಅಟ್ಯಾಕ್ ಆಗಿತ್ತು, ಮತ್ತೆ ಯಾರ್ಯಾರಿಗೆಲ್ಲ ICUಗೆ ಹೋಗಿ ಕೆಲವರು ಡೆತ್ ಆಯ್ತು, ಮತ್ತೆ ICUಗೆ ಹೋಗಿ ಯಾರೆಲ್ಲ ಅಡ್ಮಿಷನ್ ಆದ್ರು, ತುಂಬಾ ವೆಂಟಿಲೇಟರ್ ಲೆವೆಲ್ ವರೆಗೂ ಯಾವ ತರ ಪೇಷಂಟ್ ಹೋಗಿದ್ರು ಅಂದ್ರೆ, ಯಾವ ತರ ಇರೋರು ಹೋಗಿದ್ರು ಅಂದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತಕ್ಕಂಥ ಪೇಷಂಟ್ಸ್ಗಳು ಎಲ್ಲರಿಗೂ ಕೂಡ ICU ವರೆಗೂ ಹೋಗಿದ್ರು, ಮತ್ತೆ ಅವರೆಲ್ಲರಿಗೂ ಕೂಡ ಬಂದಿತ್ತು. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ, ದೇಹದಲ್ಲಿ ಒಂದು ಇನ್ಸುಲಿನ್ ಹಾರ್ಮೋನ್ ಏನ್ ಸೆಕ್ರೆಟ್ ಆಗುತ್ತೋ ಅದನ್ನ ನಮ್ಮ ದೇಹ ಉಪಯೋಗ ಮಾಡ್ಕೊಳ್ಳಲ್ಲ. ಹಂಗಾಗಿ ಇನ್ಸುಲಿನ್ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಆ ಒಂದು ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ತುಂಬಾ ಡಿಪ್ ಆಗುತ್ತೆ, ತುಂಬಾನು ಡೌನ್ ಆಗುತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾರ್ಯಾರಿಗೆಲ್ಲ ಇತ್ತು, ಆಲ್ಮೋಸ್ಟ್ ಒಂದು ಪ್ರಪಂಚದಲ್ಲಿ ಇವತ್ತು ಚೆಕ್ ಮಾಡಿದ್ರೆ ಒಂದು 70-80% ಜನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಅವರೆಲ್ಲರಿಗೂ ಕೂಡ ಕೋವಿಡ್ ಅಟ್ಯಾಕ್ ಆಗಿತ್ತು. ಎಲ್ಲರೂ ಕೂಡ ಜಾಸ್ತಿ ಇರ್ತಕ್ಕಂಥವ್ರು ICU ವರೆಗೂ ಹೋಗಿ ಬಂದಿದ್ದಾರೆ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಹೆಂಗೆ ಚೆಕ್ ಮಾಡ್ಕೋಬೇಕು, ನೀವು ಒಂದು ಸ್ಮಾಲ್ ಬ್ಲಡ್ ಟೆಸ್ಟ್ ಒಂದು 400-500 ರೂಪಾಯಿ ಕೊಟ್ರೆ ಮಾಡ್ತಾರೆ. ಅದನ್ನ ಹೆಂಗ್ ಚೆಕ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಕೊನೆಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಇದನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಏನೇನೆಲ್ಲ ಆಕ್ಟಿವಿಟೀಸ್ ನ ಎಕ್ಸ್ಟ್ರಾ ಒಂದು ನಮ್ಮ ನಾರ್ಮಲ್ ಜೀವನ ಶೈಲಿನೇ ಒಂದು ಅಡಿಷನಲ್ ಡಿಲೀಷನ್ ಮಾಡ್ಕೊಂಡ್ರೆ ಏನೇನೆಲ್ಲ ಬೆಟರ್ ಇರುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ಸ್ನೇಹಿತರೆ. ಸೊ ಒಂದನೇ ಪಾಯಿಂಟ್, ಈ ಒಂದು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೀವಿ. ಕೋಕೋನಟ್ ಆಯಿಲ್ ಅಂದ್ರೆ ಎಣ್ಣೆನಲ್ಲಿ ಆಯಿಲ್ ಪುಲ್ಲಿಂಗ್ ಮಾಡೋದು ಕೋಕೋನಟ್ ಆಯಿಲ್ ಅಲ್ಲಿ. ಸಪೋಸ್ ನೀವು ಕೇಳಿರ್ತೀರಾ, ಕೋವಿಡ್ ವೈರಸ್ ಯಾರೋ ಒಬ್ಬರಿಗೆ ಇರೋದನ್ನು ನಾವು ಈಗ ಈ ಮಾಸ್ಕ್ ಹಾಕೋದು, ಈ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಹಾಕೋದು, ಅದೆಲ್ಲ ಓಕೆ, ಅದೆಲ್ಲ ಬೇಸಿಕ್, ಅದೆಲ್ಲ ಮಾಡಿದ್ರು ಕೂಡ ಬರ್ತಾ ಇದೆ ಕೋವಿಡ್. ಅದೆಲ್ಲ ಮಾಡಿರೋರ್ಗೂ ಕೂಡ ಬಂದಿತ್ತು. ಸೊ ಆ ಬಂದಿರೋ ಅಂದ್ರೆ ಅರ್ಥ ಏನೋ, ಅದು ಮಾಸ್ಕ್ ಪ್ಲಸ್ ಸ್ಯಾನಿಟೈಸರ್ ಅಷ್ಟರಲ್ಲೆಲ್ಲ ಬೇರೆ ಏನೋ ಬಾಡಿನಲ್ಲಿ ಆ ಒಂದು ಲೈಕ್ ಯಾವುದೋ ಒಂದು ಇಮ್ಯುನಿಟಿ ಡಿಪ್ ಇರ್ತಕ್ಕಂಥದ್ದೇ ಮೇನ್ ಕೋವಿಡ್ ಬರೋದಕ್ಕೆ ಕಾರಣ ಅಂತ ಅರ್ಥ ಇದೆ. ಸೊ ನಾವು ಈ ಒಂದು ಕೋವಿಡ್ ಯಾರೋ ಒಬ್ಬರಿಗೆ ಎಕ್ಸ್ಪೋಸ್ ಆದಾಗ, ಕೋವಿಡ್ ಇರೋಂಥ ವ್ಯಕ್ತಿಗಳಿಗೆ ನಾವು ಎಕ್ಸ್ಪೋಸ್ ಆದಾಗ ನಮ್ಮ ದೇಹದಲ್ಲಿ ಆ ಒಂದು ಕೋವಿಡ್ ವೈರಸ್ ಒಂದು 48 ಅವರ್ಸ್ ವರೆಗೂ ಈ ಜಾಗದಲ್ಲಿ ಇರುತ್ತೆ. ಹೆಡ್ ಅಂಡ್ ನೆಕ್ ರೀಸನ್ ಈ ಜಾಗದಲ್ಲಿ ಇರುತ್ತೆ, ಅಪ್ಪರ್ ರೆಸ್ಪಿರೇಟರಿ ನಲ್ಲಿ ಇರುತ್ತೆ. ಅಂದ್ರೆ ನೋಸು ದೆನ್ ಥ್ರೋಟ್ ಅಲ್ಲಿ ಇಷ್ಟರಲ್ಲಿ ಇರುತ್ತೆ. ಅಷ್ಟೊಳಗಡೆ ಫೀವರ್ ಅದು ಸಿಂಪ್ಟಮ್ಸ್ ಬಂದಿರುತ್ತೆ. ಇಲ್ಲಾಂದ್ರೆ ಅದು ಇನ್ಕ್ಯುಬೇಷನ್ ಪೀರಿಯಡ್ ಮುಗಿದ್ಮೇಲೆ ಬರುತ್ತೆ. ಸೊ ಆ ಒಂದು ಟೈಮಲ್ಲಿ ನಾವು ಡೈಲಿ ಏನ್ ಮಾಡ್ಬೋದು ಅಂದ್ರೆ ಆಯಿಲ್ ಪುಲ್ಲಿಂಗ್ ಅಂತ ನಾನೊಂದು ಮಾಡ್ಬೋದು. ಆಯಿಲ್ ಪುಲ್ಲಿಂಗ್ ಅಂತಂದ್ರೆ ಯೂಶಲಿ ಮಾಡೋದು ಕೋಕೋನಟ್ ಆಯಿಲ್ ಅಥವಾ ಎಳ್ಳೆಣ್ಣೆ. ಬೆಸ್ಟ್ ಬಂದು ಕೋಕೋನಟ್ ಆಯಿಲ್. ಯಾಕಂದ್ರೆ ಕೋಕೋನಟ್ ಆಯಿಲ್ಗೆ ಜೆರ್ಮಿಸೈಡಲ್ ಪ್ರಾಪರ್ಟಿ ಇದೆ. ಅಂದ್ರೆ ಎಲ್ಲಾ ವೈರಸ್ನು ಬ್ಯಾಕ್ಟೀರಿಯಾನ ಕೊಲ್ತಕ್ಕಂತ ಒಂದು ಗುಣ ಇದೆ. ಹಂಗಾಗಿ ಕೇರಳದಲ್ಲಿ ಯಾವಾಗಲೂ ತಲೆಗೆ ಎಣ್ಣೆ ಹಾಕಿರ್ತಾರೆ, ಅವ್ರಿಗೆ ಡ್ಯಾಂಡ್ರಫೇ ಆಗೋದಿಲ್ಲ. ಡ್ಯಾಂಡ್ರಫ್ ಅನ್ನೋದು ಒಂದು ಬೇಸಿಕಲಿ ಒಂದು ಡ್ರೈ ಸ್ಕಿನ್ ಪ್ಲಸ್ ಒಂದು ಫಂಗಸ್ ಇನ್ಫೆಕ್ಷನ್ ತರ ಅಂತ ಕನ್ಸಿಡರ್ ಮಾಡಬಹುದು. ಸೊ ಆ ತರ ಇರ್ತಕ್ಕಂತ ಒಂದು ಆಯಿಲ್, ಕೋಕೋನಟ್ ಆಯಿಲ್ ನಾವು ಗಂಟ್ಲಿಗೆ ಹಾಕಿ, ಅಂದ್ರೆ ನಾರ್ಮಲ್ ಆಗಿ 15 ml ಹಾಕೊಂಡು ಎವ್ರಿ ಡೇ ಬೆಳಿಗ್ಗೆ ನಾವು ಮುಕ್ಕಳಿಸೋದ್ರಿಂದ ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಏನೇನು ವೈರಸ್ ಬಂದು ಈ ಜಾಗದಲ್ಲಿ ಇರುತ್ತೋ ಗಂಟಲ್ಲಿ ಅಥವಾ ಬಾಯಲ್ಲಿ, ಅದು ಆ ಫ್ಯಾರಿಂಗ್ಸ್ ಇಂದ ಕೆಳಗಡೆ ಹೋಗಕ್ಕೆ ಬಿಡಲ್ಲ, ಅಲ್ಲೇ ಅದನ್ನ ಕಿಲ್ ಮಾಡುತ್ತೆ. ಸೊ ಅದನ್ನ ಮಾಡುವಾಗ ನಾವೇನ್ ಮಾಡ್ಕೋಬಹುದು ಅಂದ್ರೆ, ಒಂದು 15 ml ಕೋಕೋನಟ್ ಆಯಿಲ್ ತಗೊಂಡು ಅದಕ್ಕೆ 1 ಡ್ರಾಪ್ ಇಲ್ಲ 2 ಡ್ರಾಪ್ ಕ್ಲೋವ್ ಆಯಿಲ್ ಅಂತಂದ್ರೆ ಈ ಲವಂಗ ಎಣ್ಣೆ, ಯಾವ್ದಾದ್ರು ಒಂದು ಬ್ರ್ಯಾಂಡ್, ಯೂಶಲಿ ಡಾಬರ್ದು ಅದು ಚೆನ್ನಾಗಿರುತ್ತೆ. 1 ಡ್ರಾಪ್ ಹಾಕೊಂಡು ಅದನ್ನ ಗಂಟ್ಲಿ ಬಾಯಿಗೆ ಹಾಕೊಂಡ್ಬಿಟ್ಟು 15 ಮಿನಿಟ್ಸ್ ಹಲ್ಲುಜ್ಜಕ್ಕಿನ ಮುಂಚೆನೆ ಮುಕ್ಕಳಿಸ್ಬೇಕು.
ಸಪೋಸ್ ನೀವು ನಿನ್ನೆ ಬೆಳಗ್ಗೆ ಸಾಯಂಕಾಲವರೆಗೂ ಎಲ್ಲ ಹೊರಗಡೆ ಎಲ್ಲ ಓಡಾಡಿರ್ತಾರೆ, ಮಾಸ್ಕ್ ಹಾಕಿರ್ತಾರೆ, ಸ್ಯಾನಿಟೈಸ್ ಎಲ್ಲ ಮಾಡ್ಕೊಂಡಿರ್ತಾರ. ಸಪೋಸ್ ನಿಮ್ಗೆ ಗೊತ್ತಿಲ್ದಂಗೆ ಏನಾರ ಎಕ್ಸ್ಪೋಸ್ ಆಗಿದ್ರೆ ಆ ವೈರಸ್ ಇದೇ ಜಾಗದಲ್ಲಿ ಇರುತ್ತೆ. ನೀವು ಅದನ್ನ ಆಯಿಲ್ ಫುಲ್ಲಿಂಗ್ ಮಾಡುವಾಗ ಸೊ ನಿಮಗೆ ಕಂಪ್ಲೀಟ್ ಆಗಿ ಅದು ಜರ್ಮಿಸೈಡಲ್ ಆಕ್ಷನ್ ಕೊಟ್ಬಿಟ್ಟು ಅದನ್ನ ವೈರಸ್ ನ ಕಿಲ್ ಮಾಡುತ್ತೆ. ಕೆಲವರೆಲ್ಲ ಅವಾಗ ಈ ಸ್ಯಾನಿಟೈಸರ್ನೆಲ್ಲ ಗಂಟ್ಲಿ ಹಾಕೊಂಡು ಮುಕ್ಕಳಿಸೋ ಸ್ಟಾರ್ಟ್ ಮಾಡಿಬಿಡ್ರಿ. ಆ ತರ ತಪ್ಪೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅದು ಸ್ಪಿರಿಟ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದು ನಿಮ್ಮ ಎಲ್ಲ ಟಿಶ್ಯೂನೆಲ್ಲ ಡ್ಯಾಮೇಜ್ ಮಾಡ್ಬಿಡುತ್ತೆ. ವೈರಸ್ ಕಿಲ್ ಮಾಡಕ್ ಹೋಗಿ ಟಿಶ್ಯೂ ಡ್ಯಾಮೇಜ್ ಆಗೋದು ಬೇಡ. ಸೊ ಜಸ್ಟ್ ಆಯಿಲ್ ಕೂಲಿಂಗ್ ಮಾಡ್ಕೊಂಡ್ರೆ ಸಾಕು. ಇದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಹಲ್ಲುಜ್ಜಕ್ಕಿನ ಮುಂಚೆನೆ ಮಾಡ್ತಕ್ಕಂತ ಒಂದು ಕೆಲಸ. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಆಮೇಲೆ ಆಯಿಲ್ ಕೂಲಿಂಗ್ ಮಾಡ್ತೀರಾ, ಆಮೇಲೆ ಬ್ರಷ್ ಮಾಡ್ತೀರಾ. ಬ್ರಷ್ ಮಾಡಿದ್ಮೇಲೆ ಮೇನ್ ತಗೋಬೇಕಾದ್ರೆ ನಿಮ್ಗೆಲ್ಲ ಗೊತ್ತಾಗಲ್ಲ, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಗಳೆಲ್ಲ ತುಂಬಾ ಫೇಮಸ್ ಆಗಿತ್ತು. ಈ ವಿಟಮಿನ್ ಸಿ ಇದೆಲ್ಲಾನು ಕೂಡ ಅಷ್ಟು ಸಿಂಥೆಟಿಕ್ ಇರುತ್ತೆ ಮೋಸ್ಟ್ಲಿ. ಸೊ ನ್ಯಾಚುರಲ್ ಆಗಿ ವಿಟಮಿನ್ ಸಿ ನಿಮ್ ಬಾಡಿಗೆ ಬರ್ತಕ್ಕಂಥದ್ದು ತುಂಬಾ ಪವರ್ಫುಲ್ ಇರ್ತಕ್ಕಂಥದ್ದು ಒಂದು ನಲ್ಲಿಕಾಯಿ. ಆ ನಲ್ಲಿಕಾಯಿನ ನೀವು 2 ನಲ್ಲಿಕಾಯಿ ಹಾಕೊಂಡ್ಬಿಟ್ಟು ಒಂದು 300 ml ನೀರ್ ಹಾಕೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಫಿಲ್ಟರ್ ಆದ್ರೂ ಮಾಡ್ಕೊಳ್ಳಿ, ಹಂಗೆ ಆದ್ರೂ ಕುಡೀರಿ. ಅದನ್ನ ಒಂದು ಡೈಲಿ 1-2 ನೆಲ್ಲಿಕಾಯ್ದು, ಬೆಟ್ಟದ ನೆಲ್ಲಿಕಾಯಿ ಆಯ್ತು ಅಥವಾ ಕಾಡು ನೆಲ್ಲಿಕಾಯಿ, ಎನಿ ಟೈಪ್ ಯಾವ ಟೈಪ್ ಆದ್ರೂ ಆಯ್ತು, ಆ ನೆಲ್ಲಿಕಾಯಿನ ಜ್ಯೂಸ್ ನಾವು ಸೇವನೆ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಒಂದು ಈ ವಿಟಮಿನ್ ಸಿ ಹೆಚ್ಚಾಗ್ಬಿಟ್ಟು ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಇನ್ಫೆಕ್ಷನ್ ನ ಫೈಟ್ ಮಾಡ್ತಕ್ಕಂಥ ಗುಣ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಇದನ್ನ ಜ್ಯೂಸ್ ಕುಡಿದ್ಮೇಲೆ ನೆಕ್ಸ್ಟ್ ಚವನ್ಪ್ರಾಶ್ ಅಂತ ಆಯುರ್ವೇದದಲ್ಲಿ ಎಲ್ಲ ಆಯುರ್ವೇದಿಕ್ ಶಾಪ್, ಇವನ್ ನಾರ್ಮಲ್ ಶಾಪ್ ಅಲ್ಲಿ ಸಿಗುತ್ತೆ ಚವನ್ಪ್ರಾಶ್. ದಟ್ ಈಸ್ ಫುಲ್ ಆಫ್ ಆಲ್ ಆಯುರ್ವೇದಿಕ್ ಹರ್ಬ್ಸ್ ಪ್ಲಸ್ ನ್ಯಾಚುರಲ್ ಆಗಿರ್ತಕ್ಕಂಥ ವಿಟಮಿನ್ ಸಿ, ಆಮ್ಲ ಅದೆಲ್ಲ ಹಾಕಿ ಮಾಡಿರ್ತಾರೆ. ಅದನ್ನ 1 ಚಮಚ ನೀವು ಆ ಚವನ್ಪ್ರಾಶ್ ತಿನ್ನೋದು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತಿನ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ ನೆಕ್ಸ್ಟ್ ಎಕ್ಸಸೈಸಸ್ ಅಂತಂದ್ರೆ ಎನಿ ಟೈಪ್ ಆಫ್ ಎಕ್ಸಸೈಸಸ್ ನಿಮ್ಮ ಒಂದು ಉಸಿರಾಟದನ್ನ ಜಾಸ್ತಿ ಮಾಡ್ತಕ್ಕಂಥ ಎಕ್ಸಸೈಸ್, ಕಾರ್ಡಿಯೋ ರೆಸ್ಪಿರೇಟರಿ ಫಂಕ್ಷನ್ ಜಾಸ್ತಿ ಮಾಡ್ತಕ್ಕಂಥ ಎಕ್ಸಸೈಸ್. ಯೂಶಲಿ ನಾವು ಅಡ್ವೈಸ್ ಮಾಡೋದು ಬ್ರೀತಿಂಗ್ ಎಕ್ಸಸೈಸ್ ನ ಅಡ್ವೈಸ್ ಮಾಡ್ತೀವಿ, ಅಥವಾ ಇವ ಎನಿ ಟೈಪ್ ಆಫ್ ಕಾರ್ಡಿಯೋ ವರ್ಕೌಟ್ ಆದ್ರೂ ಆಗ್ಬೋದು. ಸೊ ಎಕ್ಸಸೈಸ್ ಮಾಡುವಾಗ ಬ್ರೀತಿಂಗ್ ಎಕ್ಸಸೈಸ್ ಅಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬಹುದು, ಅಥವಾ ಕಪಾಲಭಾತಿ ಮಾಡಬಹುದು, ಅಥವಾ ಅನುಲೋಮ ವಿಲೋಮ ಮಾಡಬಹುದು. ಈ ಒಂದು 3 ಟೈಪ್ ಆಫ್ ಪ್ರಾಣಾಯಾಮಗಳು ಇದಾವೆ ಬ್ರೀತಿಂಗ್ ಎಕ್ಸಸೈಸಸ್ ಅಲ್ಲಿ. ಇದನ್ನ ಮಾಡೋದ್ರಿಂದ ಈ ಒಂದು ಲಂಗ್ಸ್ ತುಂಬಾ ಸ್ಟ್ರಾಂಗ್ ಆಗ್ತವೆ. ಇನ್ ಕೇಸ್ ಕೋವಿಡ್ ಅಟ್ಯಾಕ್ ಆಗಿದ್ರು ಕೂಡ ಆ ಒಂದು ಇಲ್ಲಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್, ಲಂಗ್ಸ್ ಅಲ್ಲಿ ಇರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ನಿಮ್ಗೆ ಆ ಇಮ್ಯುನಿಟಿ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬೇಸಿಕಲಿ ಯಾವುದೇ ಒಂದು ಪಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಸೊ ಈ ಒಂದು ಲಂಗ್ಸ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಪ್ಲಸ್ ಲಂಗ್ಸ್ ಗೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಇದು ಯೂಶಲಿ ಕೋವಿಡ್ ಅಟ್ಯಾಕ್ ಆಗೋದು ರೆಸ್ಪಿರೇಟರಿ ಸಿಸ್ಟಮ್ಗೆ, ಲಂಗ್ಸ್ ಫೈಬ್ರೋಸಿಸ್ ಆಗೋದು ಅದು. ಸೊ ಆ ಒಂದು ರೋಗ ನಿರೋಧಕ ಶಕ್ತಿ ಲಂಗ್ಸ್ ಅಲ್ಲಿ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಆ ಒಂದು ಲಂಗ್ಸ್ ನ ಇನ್ಫೆಕ್ಷನ್ ಫೈಟ್ ಮಾಡಕ್ಕಂತ ಕೆಪಾಸಿಟಿ ಇದಕ್ಕೆ ಜಾಸ್ತಿ ಆಗುತ್ತೆ. ಮತ್ತೆ ಅಟ್ಯಾಕ್ ಆಗಿರೋಂಥವ್ರಿಗೆ ಲಂಗ್ ಫೈಬ್ರೋಸಿಸ್, ಲಂಗ್ ನಾರ್ ತರ ಆಗುತ್ತೆ, ಅದೆಲ್ಲನೂ ಕೂಡ ತುಂಬಾ ಲೆವೆಲ್ಗೆ ಪ್ರಿವೆಂಟ್ ಆಗುತ್ತೆ. ಇದು ನೆಕ್ಸ್ಟ್ ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡುವಾಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಂದು ಸನ್ಲೈಟ್ ಅಂತ ಬರುತ್ತೆ. ಸೊ ಸನ್ಲೈಟ್ ಬರುವಾಗ ಅಂದ್ರೆ ವಿಟಮಿನ್ ಡಿ. ಬೇಸಿಕಲಿ ನೋಡಿ ಸ್ನೇಹಿತರೆ, ಸನ್ಲೈಟ್ ಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿವೈರಲ್, ಆಂಟಿ ಫಂಗಲ್ ಪ್ರಾಪರ್ಟಿ ಇರುತ್ತೆ. ಸಪೋಸ್ ನದಿಗಳಿಗೆಲ್ಲ ಸನ್ಲೈಟ್ ಬೀಳುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಕ್ಲೀನ್ ಆಗ್ತಾ ಇರುತ್ತೆ. ಸಪೋಸ್ ಸೂರ್ಯ ಒಂದು ಒನ್ ಡೇ ಆರ್ 2 days ಕಂಪ್ಲೀಟ್ ಆಗಿ ಬರ್ದಂಗ್ ಶಟ್ ಡೌನ್ ಆದ್ರೆ ಇಡೀ ಭೂಮಿನೇ ಫ್ರೀಸ್ ಆಗುತ್ತೆ. ಅಷ್ಟು ಪವರ್ ಸನ್ಲೈಟ್, ಸನ್ ರೈಸ್. ನಾವು ಸನ್ಲೈಟ್ ಅಲ್ಲಿ ಡೈಲಿ ಒಂದು 1/2 hour to 1 hour ಸನ್ಲೈಟ್, ಎನಿ ಟೈಪ್ ಆಫ್ ಸನ್ಲೈಟ್, ಮಾರ್ನಿಂಗ್ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರ್ತವೆ, 10 ಗಂಟೆಯಿಂದ 4 ಗಂಟೆವರೆಗೂ ಇದು ಅಲ್ಟ್ರಾವೈಲೆಟ್ ರೇಸ್ ಜಾಸ್ತಿ ಇರುತ್ತೆ. ಯಾವ ಟೈಮಲ್ಲಿ ಆದ್ರೂ ಕುತ್ಕೋಬಹುದು. ಯೂಶಲಿ 10 to 4 ಆ ಟೈಮ್ ಇರ್ತಕ್ಕಂಥ ಸನ್ಲೈಟ್ ಗೆ ನಾವು ಮೈಯಿಂದ ಎಷ್ಟಾಗುತ್ತೆ ಅಷ್ಟು ಸ್ಕಿನ್ ಎಕ್ಸ್ಪೋಸ್ ಮಾಡೋದ್ರಿಂದ ಆ ಸ್ಕಿನ್ ಆ ಸನ್ಲೈಟ್ ನ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಬಿಟ್ಟು ಇನ್ ಕೇಸ್ ವೈರಸ್ ಇರೋದನ್ನ ಕಿಲ್ ಮಾಡುತ್ತೆ. ನನಗೆ ಒಂದು ಸ್ಟೋರಿ ನೆನಪಿದೆ. ಕೋವಿಡ್ ಆಗಿರೋ ಟೈಮಲ್ಲಿ ಒಬ್ಬ ಡಾಕ್ಟ್ರು ನಾರ್ತ್ ಇಂಡಿಯಾದಲ್ಲಿ ಅವ್ರನ್ನ ಒಂದು ನ್ಯಾಚುರಲ್ ಆಗಿರೋ ಒಂದು ಅಡ್ಮಿಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಡಾಕ್ಟರ್ ವಿಶ್ವರೂಪ್ ಚೌಧರಿ ಸರ್ ಅಂತ ಅವರು. ಸೊ ಅವರು ಐಸಿಯು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಕ್ಕಂಥ ಪೇಷಂಟ್ ಯಾರು ಐಸಿಯುಗೆ ಹೋಗಿಲ್ಲ. ಯಾಕಂದ್ರೆ ಅವರು ಐಸಿಯುಗೆ ಹೋದ್ರೆ ನಿಮ್ಗೆ ಒಂದು ಟೆಂಪರೇಚರೇ ಕಮ್ಮಿ ಆಗುತ್ತೆ, 16 ಡಿಗ್ರಿ ಇರುತ್ತೆ. ಆಗ ಲಂಗ್ಸ್ ನ ಒಂದು ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಆ ಒಂದು ಉಸಿರನ್ನ ನೀವು ಉಸಿರಾಡೋದ್ರಿಂದ 16 ಡಿಗ್ರಿ ಟೆಂಪರೇಚರ್ ನೀವು ಉಸಿರಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಸೊ ಮತ್ತೆ ಮುಖ್ಯವಾಗಿ ಅವರು ಮೇನ್ಲಿ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡ್ಬಿಟ್ಟು ಒಂದು ಜಸ್ಟ್ ಒಂದು ಶೆಡ್ ತರ ಹಾಕ್ಬಿಟ್ಟು ಒಂದು 500ರಿಂದ 1000 ಜನಕ್ಕೆ ಬೆಡ್ಗಳು ಹಾಕ್ಬಿಟ್ಟು ಅವ್ರಿಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಯಾರು ಐಸಿಯುಗೆ ಹೋಗಿಲ್ಲ. ಅವ್ರಿಗೆ ಇದೇ ಪ್ರಾಣಾಯಾಮ, ಇದೇ ನ್ಯಾಚುರಲ್ ಒಂದು ರೂಮ್ ಟೆಂಪರೇಚರ್ ಇರ್ತಕ್ಕಂಥ ಈ ಉಸಿರನ್ನ ಉಸಿರಾಟ ಮಾಡೋದು, ಈ ತರ ಪ್ರಾಣಾಯಾಮ ಇವನ್ನೆಲ್ಲ ಮಾಡಿಕೊಟ್ಟು ಅವ್ರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿಕೊಟ್ರು. ಸೊ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಸರ್, ವಿಶ್ವರೂಪ್ ಸರ್. ನೆನ್ ಈ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗುತ್ತೆ ಅಷ್ಟು ಮಾಡಿ
ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಬಂದು ವಿಟಮಿನ್ ಡಿ. ವಿಟಮಿನ್ ಡಿ ಅನ್ನೋದು ಇಮ್ಯುನಿಟಿನಲ್ಲಿ ತುಂಬಾ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಟಮಿನ್. ಅದೆಲ್ಲರಿಗೂ ಬೇಕಾಗುತ್ತೆ. ನಮ್ಮ ಮಿದುಳಿಗೂ ಬೇಕು, ನಮ್ಮ ಬೋನ್ಸಿಗೆ ಬೇಕು, ನಮ್ಮ ಹಾರ್ಟಿಗೆ ಬೇಕು, ನಮ್ಮ ಜಾಯಿಂಟ್ಸಿಗೆ ಬೇಕು, ಕಣ್ಣಿಗೆ ಬೇಕು, ಸೊಂಟ ನೋವು, ಮಂಡಿ ನೋವು, ಎಲ್ಲದಕ್ಕೂ ವಿಟಮಿನ್ ಡಿನ ಯಥೇಚ್ಛವಾಗಿ ನಾವು ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವಿಟಮಿನ್ ಡಿ ಅನ್ನೋದು ಅಷ್ಟು ಕ್ರೂಷಿಯಲ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತಕ್ಕಂಥವ್ರಿಗೆ ಸನ್ಲೈಟ್ ಹೋದ್ರೂ ಕೂಡ ವಿಟಮಿನ್ ಡಿ ಉತ್ಪತ್ತಿ ಆಗಲ್ಲ. ಸೊ ಹಂಗಾಗಿ ವಿಟಮಿನ್ ಡಿ ನಾವು ಯೂಶಲಿ ಸಪ್ಲಿಮೆಂಟ್ ರೂಪದಲ್ಲಿ ತಗೊಳೋದು ಬೆಟ್ರು. ಎಲ್ಲಾ ಮೆಡಿಕಲ್ ಅಲ್ಲೂ ನೀವು ಕೇಳಿದ್ರೆ ಕೊಡ್ತಾರೆ. ಡಿ ರೈಸ್ ಅಂತಕ್ಕಂಥ ಒಂದು ಯಾವ್ದಾದ್ರು ಬ್ರ್ಯಾಂಡ್ ಅಥವಾ ಯಾವ್ದಾರು ಡಿ ರೈಸ್ 60K ಅಥವಾ ಅಲ್ಟ್ರಾ D3 ಈ ತರ 60 ಈ ತರ ಬರ್ತವೆ. 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರ್ತಕ್ಕಂಥದ್ದು ಒಂದು ಕ್ಯಾಪ್ಸೂಲ್ ಬರುತ್ತೆ. ಎವ್ರಿ ಡೇ ಮಾರ್ನಿಂಗ್ ಒಂದು 8 ಡೇಸ್ ಇಲ್ಲ ಅಂದ್ರೆ 15 ಡೇಸ್ ಡೈಲಿ ಒಂದೊಂದು ಶಾಟ್ ತಗೊಳ್ಳಿ. ವೀಕ್ಲಿ ಒನ್ಸ್ ಅಂತ ಹೇಳ್ತಾರೆ. ವೀಕ್ಲಿ ಒನ್ಸ್ ತಗೊಳಕ ಅವಶ್ಯಕತೆ ಯಾಕಂದ್ರೆ ನಮ್ಮ ಬಾಡಿ ಹೆಂಗಿದ್ರು ಡಿಫಿಷಿಯನ್ಸಿ ಇರುತ್ತೆ, ನಮ್ಮ ಬಾಡಿ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ ಅಷ್ಟನ್ನ. ಸೊ ಹಂಗಾಗಿ ಡೈಲಿ ಒಂದೊಂದು ಮಾತ್ರನ ಒಂದು 10 to 15 ಡೇಸ್ ಡೈಲಿ ಮಾರ್ನಿಂಗ್ ತಗೊಳ್ಳಿ. ಆ ಬಾಡಿ ಫುಲ್ ಇಮ್ಯುನಿಟಿ ಬೂಸ್ಟ್ ಅಪ್ ಆಗುತ್ತೆ. ಸೊ ಕೋವಿಡ್ ಇರ್ತಕ್ಕಂಥ ವ್ಯಕ್ತಿಗೆ ಇನ್ ಕೇಸ್ ನೀವು ಎಕ್ಸ್ಪೋಸ್ ಆದ್ರೂ ಕೂಡ ಅದು ನ್ಯಾಚುರಲ್ ಆಗಿ ಬಾಡಿನ ಇಮ್ಯುನಿಟಿ ಫಂಕ್ಷನ್ ಜಾಸ್ತಿ ಮಾಡುತ್ತೆ, ಫೈಟಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಸ್ನೇಹಿತರೆ, ಮುಖ್ಯವಾಗಿ ಈ ಅಂಶಗಳನ್ನ ನಾವು ಫಾಲೋ ಮಾಡ್ತಾ ಇರುವಾಗ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಕ್ಕಂಥ ವಿಷಯ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಕ್ಕಂಥ ಆಹಾರಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಕ್ಕಂಥ ಆಹಾರಗಳು ಯಾವುದು ಅಂದ್ರೆ ಮೇನ್ಲಿ ಈ ಚಪಾತಿ ಮೈದಾ ಹಿಟ್ಟಿಂದ ಇಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ, ಅದರಿಂದ ದೂರ ಇರಿ. ಅದು ನಿಮ್ಮ ದೇಹಕ್ಕೆ ಹೋಗ್ಬಿಟ್ಟು ನಿಮ್ಮ ರೋಗ ನಿರೋಧಕ ಶಕ್ತಿನ ಡೌನ್ ಮಾಡೋದಲ್ಲದೆ ನೀವೇನ್ ಊಟ ಮಾಡಿರ್ತೀರೋ ಊಟದಲ್ಲಿರ್ತಕ್ಕಂಥ ಒಂದು ಮಿನರಲ್ಸ್ ನ ಮತ್ತೆ ವಿಟಮಿನ್ಸ್ ನ ಅದು ಕರುಳಿಂದ ಅಬ್ಸರ್ವ್ ಆಗಕ್ಕೆ ದೇಹಕ್ಕೆ ಹೀರ್ಕೊಳಕ್ಕೆ ಬಿಡಲ್ಲ. ಯಾಕಂದ್ರೆ ಅದು ಹೋಗಿ ಅದ್ರಲ್ಲಿರ್ತಕ್ಕಂಥ ಗ್ಲೂಟನ್ ಅನ್ನೋ ಕೆಮಿಕಲ್ ಕರುಳಿನ ಒಳಪದರದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ. ಚಪಾತಿ ಮತ್ತೆ ಗೋಧಿ ಹಿಟ್ಟು ಮತ್ತೆ ಮೈದಾ ಹಿಟ್ಟಿಂದ ಮಾಡಿರ್ತಕ್ಕಂಥದ್ದು ಅಂದ್ರೆ ಈಗ ಉಪ್ಪಿಟ್ಟು, ಪೂರಿ, ಪರಾಟ, ಚಪಾತಿ ಮತ್ತೆ ಗೋಧಿ ರವೆಯಿಂದ ಮಾಡಿರ್ತಕ್ಕಂಥ ಪಾಯಸ ಅದನ್ನೆಲ್ಲ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಅವಾಯ್ಡ್ ಮಾಡ್ಬೇಕಾಗಿರ್ತಕ್ಕಂಥ ವಿಷಯ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಕ್ಕಂಥದ್ದು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಮಿಲ್ಕ್ ಅವಾಯ್ಡ್ ಮಾಡಿ ಮತ್ತೆ ಕರ್ಡ್ ಅವಾಯ್ಡ್ ಮಾಡಿ. ಇವು ಎರಡನ್ನ ಅವಾಯ್ಡ್ ಮಾಡ್ಬಿಟ್ರೆ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಬೇಗ ಡೌನ್ ಆಗುತ್ತೆ. ಮತ್ತೆ ಮಿಲ್ಕ್ ಇಂದ ಬರ್ತಕ್ಕಂಥ ಒಂದು ಕಫವೃತ್ತಿ, ಮಿಲ್ಕ್ ಬೇಸಿಕಲಿ ಆಯುರ್ವೇದದಲ್ಲಿ ಹೇಳೋದು ಕಫವೃತ್ತಿ ಅಂತ ಹೇಳ್ತಾರೆ. ನಮ್ಮ ಅಲೋಪತಿ ಅಥವಾ ಫಂಕ್ಷನಲ್ ಮೆಡಿಸಿನ್ ಇರ್ತಕ್ಕಂಥದ್ದು ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡುತ್ತೆ. ನೀವು ಡೈಜೆಷನ್ ಮಾಡೋದಕ್ಕೆ ಕಷ್ಟ ಆಗ್ತದೆ. 5 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಮಿಲ್ಕ್ ನ ತಗೋಬಾರದು ಅಂತಾನೆ ಭಗವಂತ ಅವ್ರಿಗೆ ಎನ್ಸೈಮ್ಸ್ ನೇ ಕೊಟ್ಟಿರಲ್ಲ ಬಾಡಿನಲ್ಲಿ ಡೈಜೆಸ್ಟ್ ಮಾಡಕ್ಕೆ. 5 ವರ್ಷದವರೆಗೂ ಎನ್ಸೈಮ್ ಕೊಟ್ಟಿರ್ತಾನೆ. ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡೋದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಿಲ್ಕ್ ಅಂಡ್ ಕರ್ಡ್ ನ. ನೆಕ್ಸ್ಟ್ ಪಾಯಿಂಟ್ ಬಂದು ಈ ಚಿಲ್ಡ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಚಿಲ್ಡ್ ಕರ್ಡ್ ಆಗ್ಬೋದು, ಚಿಲ್ಡ್ ಜ್ಯೂಸ್ ಆಗ್ಬೋದು, ಈ ಚಿಲ್ಲರ್ ಅಲ್ಲಿ ಫ್ರೀಜರ್ ಅಲ್ಲಿ ಇಟ್ಟಿರ್ತಾರಲ್ಲ ಅವೆಲ್ಲದನ್ನು ಕೂಡ ಅವಾಯ್ಡ್ ಮಾಡತಕ್ಕಂಥದ್ದು. ತುಂಬಾ ಐಸ್ ಹಾಕಿರ್ತಕ್ಕಂಥದ್ದು ಅದನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಅಷ್ಟೊಂದು ಕೋಲ್ಡ್ ಟೆಂಪರೇಚರ್ ಅಲ್ಲಿ ವೈರಸ್ ಅದರಲ್ಲೇ ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ಇದೆ. ಸೊ ಹಾಗಾಗಿ ಚಿಲ್ಲರ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲದನ್ನೂ ಕೂಡ ಅವಾಯ್ಡ್ ಮಾಡಿ. ಇನ್ಕ್ಲೂಡಿಂಗ್ ಒಂದು ಕಬ್ಬಿನಾಲು ಕೂಡ ಚಿಲ್ಲರ್ ಇಟ್ಟಿದ್ರೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನ ಜ್ಯೂಸ್ ಮಾಡಿಕೊಟ್ರೆ ಅದನ್ನ ಅವಾಯ್ಡ್ ಮಾಡಿ. ಸೊ ಇದನ್ನ ಮತ್ತೆ ಮಾಲ್ಗಳಿಗೆಲ್ಲ ಊಟಗಳನ್ನ ನಿಮಗೆ ಕೊಡುವಾಗ ಚಿಲ್ಲರ್ ಇಟ್ಟಿರ್ತಾರೆ. 2 days 3 days ಕಟ್ಲೆ ಇಟ್ಟಿರ್ತಾರೆ. -20 ಡಿಗ್ರಿ -10 ಅಷ್ಟಲ್ಲಿ ಇಟ್ಟವಾಗ ಊಟ ಕೆಟ್ಟೋಗಲ್ಲ. ಆ ಊಟನ ಮತ್ತೆ ಮೈಕ್ರೋವೇವ್ ನಲ್ಲಿ ಬಿಸಿ ಮಾಡಿಬಿಟ್ಟು ಕೊಡ್ತಾರೆ, ತವಾದಲ್ಲಿ ಬಿಸಿ ಮಾಡಿ ಕೊಡ್ತಾರೆ. ಆ ತರ ಊಟ ತಿನ್ನೋದ್ರಿಂದ ನಮ್ಮ ಬಾಡಿ ಇನ್ನೂ ಕೂಡ ಜಾಸ್ತಿ ರೋಗ ನಿರೋಧಕ ಶಕ್ತಿನ ಕಳ್ಕೊಳ್ಳುತ್ತೆ. ಮತ್ತೆ ವೈರಸ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಈ ಆಯಿಲ್ಸ್ ಎಷ್ಟಾಗುತ್ತೋ ಅಷ್ಟು ರಿಫೈನ್ಡ್ ಆಯಿಲ್ಸ್ ನ ಅವಾಯ್ಡ್ ಮಾಡಿದ್ರೆ ಈ ಒಂದು ರೋಗ ನಿರೋಧಕ ಶಕ್ತಿ ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಈ ಒಂದು ಸ್ಟೆಪ್ಸ್ ಏನ್ ಹೇಳಿದ್ನೋ ಅದನ್ನ ನೀವು ಮಾಡ್ತಾ ಬಂದ್ರೆ ನಿಮ್ಗೆ ಎಷ್ಟು ಈ ಕೋವಿಡ್ ಬರ್ತಾ ಇರೋದು ನಿಜಾನೋ ಸುಳ್ಳು ಜಾಸ್ತಿ ಮೀಡಿಯಾದಲ್ಲಿ ನೋಡ್ಕೊಂಡು ತಲೆ ಕೆಡಿಸ್ಕೊಳೋದು, ಲಾಕ್ ಡೌನ್ ಮಾಡ್ತಾರೆ ಅದ್ ಮಾಡ್ತಾರೆ, ಅದೆಲ್ಲ ಜಾಸ್ತಿ ಫೋಕಸ್ ಮಾಡಿದ್ರು ಓಕೆ, ಮಾಡದಿದ್ರು ಓಕೆ. ಬಟ್ ನಮ್ಮನ್ನ ನಾವ್ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳೋದು? ಓಕೆ ಕೋವಿಡ್ ಬರುತ್ತೆ, ಸೊ ಈ ನಮ್ಮನ್ನ ನಾವ್ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಂಡು ನಾವು ಅದಕ್ಕೆ ಸಿದ್ಧರಾಗಿ ರೆಡಿಯಾಗಿ ನಮ್ಮ ಒಳಗಡೆ ನಾವು ಇವನ್ನೆಲ್ಲ ತಗೊಂಡಿದ್ರೆ ನಮ್ಮ ಇಮ್ಯುನಿಟಿ ಅದನ್ನ ಫೈಟ್ ಮಾಡುತ್ತೆ. ಈ ಒಂದು ಅನ್ನೆಸೆಸರಿಯಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಯ ಪಟ್ರೆ ಆ ಭಯನೇ ನಮ್ಗೆ ಈ ಇಮ್ಯುನಿಟಿ ಡೌನ್ ಮಾಡುತ್ತೆ. ಕಾರ್ಟಿಸಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿ ಇನ್ನೂ ಕೂಡ ಇಮ್ಯುನಿಟಿ ಡೌನ್ ಆಗ್ಬಿಟ್ಟು ಅಲ್ಲಿಂದನೂ ಕೂಡ ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಕೋವಿಡ್ ವೈರಸ್. ಹಾಗಾಗಿ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಇನ್ ಕೇಸ್ ಕೋವಿಡ್ ಬಂದ್ರೆ ಎಲ್ಲರೂ ಧೈರ್ಯವಾಗಿ ಫೇಸ್ ಮಾಡೋಣ. ನಮ್ಮ ದೇಹನ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡೋಣ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದು ನಿದ್ದೆ. ಯಾರು ಚೆನ್ನಾಗಿ ದಿನಕ್ಕೆ 8 ರಿಂದ 9 ಗಂಟೆ ಆರಾಮ ನಿದ್ದೆ ಮಾಡ್ತಾರೋ, ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆ 7 ಗಂಟೆಗೆಲ್ಲ 5 ಗಂಟೆ ಯಾರೆಲ್ಲ ಎದ್ದೇಳ್ತಾರೋ ಆ ನಿದ್ದೆ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಗ್ರೋತ್ ಹಾರ್ಮೋನ್ ಚೆನ್ನಾಗಿ ಸಿಕ್ರೆಟ್ ಆಗುತ್ತೆ. ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ಇಂದ ಅವ್ರಿಗೆ ಈ ಮೆಲಟೋನಿನ್ ಹಾರ್ಮೋನ್ ಸಿಕ್ರೆಟ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಯಾವ ಇಮ್ಯುನಿಟಿ ಬಂದ್ರೂ ಅವ್ರು ಫೈಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಯೂಶಲಿ ವಯಸ್ಸಾಗಿರ್ತಕ್ಕಂಥವ್ರು ಈ ಒಂದು ಮೆಥಡ್ಸ್ ನ, ಈಗ ಶುಗರ್ ಇರ್ಲಿ ಅಥವಾ BP ಇರ್ಲಿ, ಏನ್ ಕಾಯಿಲೆ ಇದ್ರು ಈ ಮೆಥಡ್ಸ್ ನ ಎಲ್ಲರೂ ಕೂಡ ಫಾಲೋ ಮಾಡ್ಬೋದು.
ಚ್ಯವನ್ಪ್ರಾಶ್ ಅದು ಕೂಡ ಶುಗರ್ಲೆಸ್ ಸಿಗುತ್ತೆ. ಇದನ್ನ ನ್ಯಾಚುರಲ್ ಆಗಿ ನೀವು ಫಾಲೋ ಮಾಡ್ತಾ ಹೋದಂಗೆ ನಿಮಗೆ ಖಂಡಿತವಾಗ್ಲೂ ಕೂಡ ನಿಮಗೆ ಏನು ಹಾರ್ಟ್ ಪ್ರಾಬ್ಲಮ್ ಇದ್ರು, ಲಂಗ್ಸ್ ಪ್ರಾಬ್ಲಮ್ ಇದ್ರು, ಅಸ್ತಮಾ ಇದ್ರು ಕೂಡ ಈ ಕೋವಿಡ್ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ದೂರ ಇಡುತ್ತೆ, ಆಲ್ಮೋಸ್ಟ್ ಅವಾಯ್ಡ್ ಮಾಡುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ಹೆಂಗೆ ನಾವು ಚೆಕ್ ಮಾಡ್ಕೊಳೋದು ಅಂತಂದ್ರೆ, ಸ್ನೇಹಿತರೆ ಯೂಶಲಿ ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್, ಖಾಲಿ ಹೊಟ್ಟೆಗೆ ಹೋಗ್ಬಿಟ್ಟು ಲಿಪಿಡ್ ಪ್ರೊಫೈಲ್ ಅನ್ನ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡಿದಾಗ 300 ರಿಂದ 600 ರೂಪಾಯಿ ಒಂದೊಂದು ಲ್ಯಾಬ್ ಒಂದೊಂದ್ ತರ ಚಾರ್ಜಸ್ ಇರುತ್ತೆ. ಸೊ ನಾವು ಟೆಸ್ಟ್ ಮಾಡಿಸ್ಕೊಂಡ್ರೆ ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಟು ಗುಡ್ ಕೊಲೆಸ್ಟ್ರಾಲ್ ರೇಷಿಯೋ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದ್ರೆ ಮೇನ್ಲಿ ಕನ್ಸಿಡರ್ ಮಾಡಿ ಟ್ರೈಗ್ಲಿಸರೈಡ್ಸ್, ಗುಡ್ ಕೊಲೆಸ್ಟ್ರಾಲ್ ಬಂದು HDL ಅಂತ ಇರುತ್ತೆ. ಆ ಬ್ಯಾಡ್ ಕೊಲೆಸ್ಟ್ರಾಲ್ ಎಷ್ಟಿದೆ ಅದನ್ನ ಗುಡ್ ಕೊಲೆಸ್ಟ್ರಾಲ್ ಡಿವೈಡೆಡ್ ಬೈ ಮಾಡಿ ಆ ರೇಷಿಯೋ ಏನ್ ಬರುತ್ತೆ, ಆ ನಂಬರ್ ಎಷ್ಟು ಬರುತ್ತೆ, ಅದು ಯೂಶಲಿ 1.5 ಇಂದ ಹಿಡಿದು 2 ವರೆಗೂ ಇರಬೇಕು ಅಷ್ಟೇ. 1.5 ಅಂತಾನೆ ಅನ್ಕೋಣ. ಅದು ಎಷ್ಟು ನಿಮ್ಗೆ ಕಡಿಮೆ ಇರುತ್ತೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಅಂದ್ರೆ ನಿಮ್ಮ ಇಮ್ಯುನಿಟಿ ಅಷ್ಟು ಚೆನ್ನಾಗಿದೆ, ನೀವು ಫೈಟ್ ಮಾಡ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇದೆ ನಿಮ್ಗೆ, ಇಮ್ಯುನಿಟಿ ಅಂತ ಅರ್ಥ. ಅದು ಜಾಸ್ತಿ ಇದ್ರೆ, ಸಪೋಸ್ ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದು ನಿಮ್ಗೆ HDL ಕಡಿಮೆ ಇದ್ರೆ ಆಗ ನಿಮ್ಗೆ ರೋಗ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ. ಅಂದ್ರೆ ಕೆಲವ್ರಿಗೆ 5, 10, 15, 20, ನಮ್ಮ ಪೇಷಂಟ್ ಕೆಲವ್ರಿಗೆಲ್ಲ 30 ಇರುತ್ತೆ. ಸೊ ಅಷ್ಟಿರುವಾಗ ಅವ್ರಿಗೆ ಜಾಸ್ತಿ ಕೋವಿಡ್ ಅಂದ್ರೆ ಇಮ್ಯುನಿಟಿ ತುಂಬಾ ವೀಕ್ ಇರುತ್ತೆ. ಕೋವಿಡ್ ಅಟ್ಯಾಕ್ ಆಗ್ತಕ್ಕಂತ ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಟ್ಯಾಕ್ ಆದ್ರೂ ಕೂಡ ಅವ್ರಿಗೆ ಈ ಬೇಗನೆ ICU ಲೆವೆಲ್ಗೆ ಹೋಗೋ ಶಿಫ್ಟ್, ಮತ್ತೆ ಬೇಗ ಸ್ಯಾಚುರೇಷನ್ ಡ್ರಾಪ್ ಆಗೋದು, ಈ ತರ ಎಲ್ಲ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಹೋಗಿ ನಾಳೆನೆ ಹೋಗಿ ನಿಯರ್ ಬೈ ಲ್ಯಾಬ್ಗಳಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ನ ಟ್ರೈಗ್ಲಿಸರೈಡ್ HDL ರೇಷಿಯೋ ಎಷ್ಟಿದೆ ಅಂತ. ನಾನು ಕಾಮೆಂಟ್ ಅಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡ್ತಕ್ಕಂಥ ಟಿಪ್ಸ್ ನ, ಅಂದ್ರೆ ಮಿಲ್ಕ್, ಚಿಲ್ ಪ್ರಾಡಕ್ಟ್ಸ್, ರಿಫೈನ್ಡ್ ಆಯಿಲ್ಸ್, ಮತ್ತೆ ಶುಗರ್, ಮತ್ತೆ ಹೆಚ್ಚು ಕಾರ್ಬೋಹೈಡ್ರೇಟ್ ಸೇವನೆ, ಚಪಾತಿ, ಗ್ಲೂಟೆನ್, ಮೈದಾ ಹಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಷ್ಟು ಬೇಗನೆ ಡೌನ್ ಆಗುತ್ತೆ. ಆಗ ನಿಮ್ ಇಮ್ಯುನಿಟಿ ಬೂಸ್ಟ್ ಅಪ್ ಆಗುತ್ತೆ. ಸುಮ್ಮನೆ ನನಗೆ ಇಮ್ಯುನಿಟಿ ಚೆನ್ನಾಗಿದೆ, ನಾನು ಲಾಸ್ಟ್ ಟೈಮ್ ಬಂದಾಗ ಕೋವಿಡ್ ನಾನು ಫೇಸ್ ಮಾಡ್ಬಿಟ್ಟೆ, ನನಗೆ ಆರಾಮಾಗಿದೆ, ನಾನು ಇಲ್ಲಿ ICU ವರೆಗೂ ಹೋಗ್ಲಿಲ್ಲ, ಜಸ್ಟ್ ಅಟ್ಯಾಕ್ ಆಗಿರೋದ್ರಿಂದ ನ್ಯಾಚುರಲಿ ನನಗೆ ಇಮ್ಯುನಿಟಿ ಪವರ್ ಇದೆ ಕೋವಿಡ್ಗೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ಒಂದು ಇದು ಲೈಕ್ ಏನ್ ಹೇಳ್ಬೋದು ಅಂದ್ರೆ ಅದನ್ನ ಮೆಟಾಮಾರ್ಫೋಸಿಸ್ ಆಗಿದೆ, ಅಂದ್ರೆ ಒಂದು ರೂಪಾಂತರಗೊಂಡಿದೆ. ಅವಾಗ ಬಂದಿರತಕ್ಕಂತ ಒಂದು ತಳಿ ಬೇರೆ, ಇವಾಗ ಇರ್ತಕ್ಕಂಥ ತಳಿ JN1 ಅಂತ ಒಂದು ತಳಿ, COVID-19 JN1 ಅಂತ ತಳಿ. ಈ ತಳಿ ನಮ್ಮ ಇಮ್ಯುನಿಟಿ ಅದನ್ನ ಡಿಟೆಕ್ಟ್ ಮಾಡೋದಿಲ್ಲ, ಹಂಗಾಗಿ ಅದು ಹೊಸದಾಗೆ ಮತ್ತೆ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡಬೇಕು. ಹೋದ್ ಸರಿ ಬಂದಿರೋ ಕೋವಿಡ್ ಈ ಸರಿ ಬಂದಿರೋ ಕೋವಿಡ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಸೊ ಹಂಗಾಗಿ ನೀವು ಇದನ್ನು ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಕೋವಿಡ್ ನ ಫೈಟ್ ಮಾಡ್ತಕ್ಕಂಥ ಕೆಪಾಸಿಟಿ 100ಕ್ಕೆ 99% ಅಧಿಕವಾಗುತ್ತೆ. ನಿಮ್ಮ ಟ್ರೈಗ್ಲಿಸರೈಡ್ HDL ರೇಷಿಯೋ ಲೆಸ್ ದೆನ್ 1.5 ಇಟ್ಕೊಳ್ಳಿ. ವಿಟಮಿನ್ ಡಿ ನ 80ರಿಂದ ಮೇಲೆ ಇಟ್ಕೊಳ್ಳಿ. ಮತ್ತೆ ವಿಟಮಿನ್ ಸಿ ಗೋಸ್ಕರ ಆಮ್ಲ ಜ್ಯೂಸ್ ಕುಡಿರಿ. ಮತ್ತೆ ಡೈಲಿ ಕೋವಿಡ್ ವೈರಸ್ ಬಂದ್ರು ಅವಾಯ್ಡ್ ಮಾಡ್ತಕ್ಕಂಥ, ಕಿಲ್ ಮಾಡ್ತಕ್ಕಂಥ ಒಂದು ಆಯಿಲ್ ಪುಲ್ಲಿಂಗ್, ಕ್ಲೋವ್ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಪುಲ್ಲಿಂಗ್ ಮಾಡಿ ಚೆನ್ನಾಗೆ ಗಂಟ್ಲಲ್ಲೇ ಕೋವಿಡ್ ವೈರಸ್ ಸಾಯ್ತಕ್ಕಂಥ ಒಂದು ಜಾಸ್ತಿ ಅಧಿಕ ಪ್ರಮಾಣ ಇರುತ್ತೆ. ಸೊ ಈ ತರ ಟಿಪ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನೀವು ಯಾವ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಹಂಗಂತ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಬಂಡವಾಗಿರ್ತಕ್ಕಂಥ ಧೈರ್ಯವನ್ನು ಬೆಳೆಸ್ಕೋಬೇಡಿ. ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪೂರ್ವಕವಾಗಿರ್ತಕ್ಕಂಥ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಧೈರ್ಯ ಇರಲಿ. ಇವನ್ನೆಲ್ಲ ಫಾಲೋ ಮಾಡಿದ್ರೆ ಆ ಧೈರ್ಯವನ್ನು ಆರಾಮಾಗಿರಿ. ಎಲ್ಲಿ ಹೋಗ್ತಿರಲ್ಲಿ ಮಾಸ್ಕ್ ಹಾಕಿದ್ರು ಒಂದೇ, ಮಾಸ್ಕ್ ಹಾಕಿದ್ರು ಒಂದೇ, ಬಟ್ ಮಾಸ್ಕ್ ಹಾಕೋದು ಬೆಟರ್, ಯಾಕಂದ್ರೆ ಆ ಡ್ರಾಪ್ಲೆಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಈ ತರ ಮಾಡ್ತಾ ಈ ಒಂದು ಕೋವಿಡ್ ಇನ್ ಕೇಸ್ ಬರೋದು ನಿಜನೇ ಆಗಿದ್ರೆ ಅದನ್ನ ಧೈರ್ಯವಾಗಿ ಫೇಸ್ ಮಾಡೋಣ. ಬಂದಿಲ್ಲ ಅಂತಂದ್ರೆ ಅದು ಓಕೆ, ವೆರಿ ಗುಡ್, ಟಾಟಾ ಬೈ ಬೈ ಅನ್ನೋಣ. ಬಟ್ ಈ ಪ್ರೋಟೋಕಾಲ್ಸ್ ಫಾಲೋ ಮಾಡೋದ್ರಿಂದ ನಮ್ಗೆ ಅಟ್ಲೀಸ್ಟ್ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಡಯಾಬಿಟಿಸ್, ಕೊಲೆಸ್ಟ್ರಾಲ್, ಆ ಒಂದು ಫ್ಯಾಟಿ ಲಿವರ್, ಹಾರ್ಟ್ ಪ್ರಾಬ್ಲಮ್ಸ್ ಅವೆಲ್ಲನೂ ಅವಾಯ್ಡ್ ಆಗುತ್ತೆ. ನಮ್ ಲಂಗ್ಸ್ ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ, ಧನ್ಯವಾದಗಳು.